ಎಸ್. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಮಹಮ್ಮದ್ ಇಕ್ಬಾಲ್ ಕೆ ಅವರು. ಇವತ್ತು ಅವರು ನಮಗೆ ಯೋಗ ದಿನದ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್, ಈಗ ನಾಳೆ ನಾವು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಯೋಗ ದಿನದ ಮಹತ್ವ ಏನು ಸರ್? ಈ ಯೋಗ ಅಂತ ಹೇಳಿದರೆ ನಮ್ಮ ಭಾರತೀಯರು ಬಹಳ ಸಾವಿರಾರು ವರ್ಷಗಳಿಂದ ಆರೋಗ್ಯವಂತರಾಗಿರಲಿಕ್ಕೆ ಬೇಕಾಗಿ ಈ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರ್ತಾಯಿದ್ರು. ಸೊ ಇದನ್ನು ವಿಶ್ವದಾದ್ಯಂತ ಎಲ್ಲರಿಗೂ ಕೂಡ ಇದರ ಮಹತ್ವವನ್ನು ಪರಿಚಯಿಸಬೇಕು ಅಂತ ಹೇಳಿ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು 10 ವರ್ಷಗಳ ಹಿಂದೆ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ವಿಶ್ವದಾದ್ಯಂತ ಮಾಡಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಘೋಷಣೆ ಮಾಡಿದರು. ಆವತ್ತಿಂದ ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷ ಜೂನ್ 21ಕ್ಕೆ ನಾವು ಎಲ್ಲರೂ ವಿಶ್ವದಾದ್ಯಂತ ಈ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾಯಿದ್ದೇವೆ. ಭಾರತೀಯರು ಹಲವಾರು ಸಾವಿರ ವರ್ಷಗಳಿಂದ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೀರ್ಘಾಯುಷಿಗಳಾಗಿ ನಮ್ಮ ಹಿರಿಯರು ಬಾಳ್ತಾ ಇದ್ದರು. ಈ ಯೋಗ ಅಂತ ಹೇಳಿದರೆ ಖಾಲಿ ಯೋಗಾಸನ ಮಾತ್ರ ಅಲ್ಲ, ಇದು ಅಷ್ಟಾಂಗ ಯೋಗ. ಇದರಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಆಸನ, ಧ್ಯಾನ, ಧಾರಣ, ಸಮಾಧಿ ಅಂತ ಹೇಳಿ ಈಗ 8 ವಿಧದ ಅಷ್ಟಾಂಗ ಯೋಗ ಅಂತ ಹೇಳ್ತೇವೆ. ಪತಂಜಲಿ ಮುನಿಯವರು ಇದನ್ನು ನಮ್ಮ ದೇಶಕ್ಕೆ ಪರಿಚಯಿಸಿದರು. ಅದರ ನಂತರ ಇದರಲ್ಲಿ ಈಗ ಯೋಗಾಭ್ಯಾಸ ಅಂತ ಹೇಳಿದರೆ ಈ ಯೋಗಾಸನಗಳನ್ನು ಈ ನಮ್ಮ ಯೋಗ ದಿನಾಚರಣೆಯಲ್ಲಿ ಅದಕ್ಕೆ ಆದಂತಹ ಒಂದು ಶಿಷ್ಟಾಚಾರ ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ನಲ್ಲಿ ಏನೇನು ಯೋಗಾಸನಗಳನ್ನು ಹೇಳ್ತೇವೆ ಅದನ್ನು ಅಭ್ಯಾಸ ಮಾಡ್ತೇವೆ. 45 ನಿಮಿಷಗಳ ಕಾಲ ಈ ಯೋಗಾಭ್ಯಾಸವನ್ನು ಯೋಗ ದಿನದ ದಿವಸ ನಾವು ಅಭ್ಯಾಸವನ್ನು ಮಾಡ್ತೇವೆ. ಮುಖ್ಯವಾಗಿ ಅದೇ ನಾನು ಈಗಾಗಲೇ ಹೇಳಿದಾಗೆ ವಿಶ್ವದ ಎಲ್ಲ ಜನಗಳು ಆರೋಗ್ಯವಂತರಾಗಿರಬೇಕು ಅಂತ ಹೇಳಿ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಆಶಯ ಆಗಿತ್ತು. ಅದರಂತೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈಗ ಈ ಬಾರಿಯ ಯೋಗ ದಿನಕ್ಕೆ ಏನಾದರೂ ಥೀಮ್ ಇದೆಯಾ? ಇದ್ರೆ ಏನಿದೆ? ಹೌದು, ಈ ಬಾರಿಯ ಯೋಗ ದಿನದ ಥೀಮ್ ಅಂತ ಹೇಳಿದರೆ ಒನ್ ಅರ್ತ್ ಒನ್ ಹೆಲ್ತ್, ಒಂದು ಭೂಮಿ ಒಂದು ಆರೋಗ್ಯ ಅಂತ ಹೇಳಿ ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ನಡೆಸಿದ್ದೇವೆ. ಈಗ ಎಲ್ಲ ಸಿದ್ಧತೆಗಳು ಅಂತ ಹೇಳಿದಾಗ ನಾಳೆ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆಯುಷ್ ಆಯೋಜಿಸಿದೆ? ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ವರ್ಷ ಸಾಧಾರಣ ಸುಮಾರು ಒಂದು 80,000ದಿಂದ 1,00,000 ಜನರಿಗೆ ಈ ಯೋಗದ ಸದುಪಯೋಗ ತಲುಪಬೇಕು ಅಂತ ಹೇಳಿ ನಮ್ಮ ಯೋಗ ಸಂಘಟನೆಗಳು, ಜಿಲ್ಲೆಯಲ್ಲಿರ್ತಕ್ಕಂತಹ ಆಯುಷ್ ಕಾಲೇಜುಗಳು ಮತ್ತು ಜಿಲ್ಲೆಯ ಆಯುಷ್ ಕ್ಷೇಮ ಕೇಂದ್ರಗಳು, ಆಯುಷ್ ಆರೋಗ್ಯ ಮಂದಿರಗಳು, ಇಲ್ಲೆಲ್ಲ ಸಾರ್ವಜನಿಕರಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ನಮ್ಮ ಉದ್ಯೋಗಿಗಳಿಗೆ ಸೇರಿ ಇದರ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಈಗಾಗಲೇ ಕಳೆದ 1 ತಿಂಗಳಿಂದ ನಾವು ನಿರಂತರವಾಗಿ ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ಆವತ್ತಿನ ದಿನ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯಕ್ರಮ ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8 ಗಂಟೆಗೆ ನಡೀಲಿಕ್ಕಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭಾಧ್ಯಕ್ಷರಾದ ಸನ್ಮಾನ್ಯ UT ಖಾದರ್ ಫರೀದ್ ಇವರ ಘನ ಉಪಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಗುಂಡೂರಾವ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದಂತಹ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು, ಅಕಾಡೆಮಿಯ ಅಧ್ಯಕ್ಷರುಗಳು, ಹೀಗೆ ಸರ್ಕಾರದ ಶಿಷ್ಟಾಚಾರದ ಪ್ರಕಾರ ಎಲ್ಲ ನಮ್ಮ ಅತಿಥಿಗಳಾಗಿರ್ತಾರೆ. ಅದರ ಜೊತೆಗೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು, ನಮ್ಮ ಸಂಸ್ಥೆಯ ಎಲ್ಲ ಉದ್ಯೋಗಿಗಳು ಸೇರಿ ಸುಮಾರು 1,000 ಜನ ಈ ಕಾರ್ಯಕ್ರಮದಲ್ಲಿ ಟೌನ್ ಹಾಲಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಒಂದು 3,500 ಜನ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುಂಭಾಗ ಅವತ್ತು ಬೆಳಿಗ್ಗೆ 5 ಗಂಟೆಗೆ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯವರದ್ದು 1,500 ಜನ ಅವತ್ತು ಅಲ್ಲಿ ಇರ್ತಾರೆ. ಮತ್ತು ಸುಳ್ಯ KVG ಇದರಲ್ಲಿ ಹಾಗೆ ಬೇರೆ ಬೇರೆ ನಮ್ಮ ಎಲ್ಲ ವಿದ್ಯಾಲಯಗಳಲ್ಲಿ ಕೂಡ
ಹೆಚ್ಚಿನ ಸಂಖ್ಯೆಗಳಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಪಾಲ್ಗೊಂಡು ಸುಮಾರು ಒಂದು 60,000 ಜನರಿಂದ ಆವತ್ತು ಯೋಗ ಅಭ್ಯಾಸ ಕಾರ್ಯಕ್ರಮಗಳನ್ನು ನಡೆಯಬಹುದು ಅಂತ ನಾವು ಅಂದಾಜಿಸಿದ್ದೇವೆ. ಈಗ ಈ ಒಂದು ಕಾರ್ಯದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ಇಲಾಖೆಗಳು ಕೂಡ ಕೈ ಜೋಡಿಸ್ತಾ ಇದೆಯಾ, ಹೇಗೆ? ಹೌದು, ಜಿಲ್ಲೆಯ ನಮ್ಮಲ್ಲಿ 13 ಆಯುಷ್ ಕಾಲೇಜುಗಳಿದೆ ಹಾಗೂ ಹಲವಾರು ಯೋಗ ಸಂಘಟನೆಗಳಿದೆ. ಈ ಎಲ್ಲ ಯೋಗ ಸಂಘಟನೆಗಳು ಕೂಡ ಅವರವರ ಸದಸ್ಯರು, ಅವರ ಏರಿಯಾದಲ್ಲಿದ್ದಂತಹ ಸಾರ್ವಜನಿಕರನ್ನು ಈಗಾಗಲೇ ಅವರು ಟ್ರೈನ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಇನ್ನೆರಡು ಕಾರ್ಯಕ್ರಮಗಳು, ಒಂದು ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಬಳ್ಕುಂಜಿಯಲ್ಲಿ ನಡೀಲಿಕ್ಕಿದೆ. ಅದರ ಜೊತೆಗೆ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಗುರುಪುರ ಅಂತಿದೆ, ಅಲ್ಲಿ 2 ಸಣ್ಣ ಮಟ್ಟದ ಕಾರ್ಯಕ್ರಮಗಳು ಅಲ್ಲಿ ಇರ್ತದೆ. ಅಲ್ಲಿ ಒಂದು 100ರಿಂದ 150 ಜನ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಹೀಗೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಕಂಪನಿಗಳಿರ್ಬೋದು, ಎಲ್ಲರೂ ಕೂಡ ಈ ಯೋಗ ದಿನಾಚರಣೆಯನ್ನು ಅವತ್ತು ಆಚರಣೆ ಮಾಡಲಿಕ್ಕಿದ್ದಾರೆ. ಇದು ಯೋಗ ದಿನದ ಕುರಿತಾಯಿತು. ಉಳಿದ ದಿವಸಗಳಲ್ಲಿ ಈ ಆಯುಷ್ ಇಲಾಖೆ ಏನಿದೆ, ಇದು ಯೋಗದ ಪ್ರಚಾರಕ್ಕಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ? ಈಗ ನೋಡಿ, ನಮ್ಮಲ್ಲಿ 7 ಆಯುಷ್ಮಾನ್ ಆರೋಗ್ಯ ಮಂದಿರಗಳಿದೆ, ಅಂದರೆ ನಮ್ಮ ಚಿಕಿತ್ಸಾಲಯಗಳು. ಇದು ಎಲ್ಲ ಆಯುಷ್ಮಾನ್ ಆರೋಗ್ಯ ಮಂದಿರಗಳು ಕೂಡ ನಮ್ಮಲ್ಲಿ NABH ಮಾನ್ಯತೆಯನ್ನು ಪಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳು. ಇಲ್ಲಿ ಪ್ರತಿಯೊಂದು ಕೇಂದ್ರಗಳಲ್ಲಿ ಕೂಡ 2 ಯೋಗ ತರಬೇತುದಾರರಿದ್ದಾರೆ. ಈ ಯೋಗ ತರಬೇತುದಾರರು ಸುತ್ತಮುತ್ತಲಿನ ಸಾರ್ವಜನಿಕರಿಗೆ, ಅಲ್ಲಿಗೆ ಬರ್ತಕ್ಕಂತಹ ನಮ್ಮ ಪೇಷಂಟ್ಸ್ಗಳಿಗೆ ಮತ್ತು ಶಾಲೆಗಳಿಗೆಲ್ಲ ಹೋಗಿ, ಮತ್ತು ಅಲ್ಲಿ ಇರ್ತಕ್ಕಂತಹ ಸಾರ್ವಜನಿಕ ಸಂಘಟನೆಗಳಿರ್ಬೋದು, ಪ್ರತಿಯೊಬ್ಬರನ್ನು ತಲುಪಿ ಅವರಿಗೆ ಯೋಗಾಭ್ಯಾಸವನ್ನು ತರಬೇತಿಯನ್ನು ಅಲ್ಲಿ ನೀಡ್ತಾ ಇದ್ದಾರೆ. ಮತ್ತು ನಮ್ಮ ಈ ಎಲ್ಲ ಚಿಕಿತ್ಸಾ ಕೇಂದ್ರಗಳಲ್ಲಿ ಕೂಡ ಯೋಗ ಇನ್ಸ್ಟ್ರಕ್ಟರ್ಸ್ಗಳಿದ್ದಾರೆ. ಅವರಿಗೆ ಬೇಕಾದಂತಹ, ಅಂದರೆ ಈಗ ಕೆಲವರು ಚಿಕಿತ್ಸಾಲಯಗಳಿಗೆ ಬರುವಂಥ ರೋಗಿಗಳಿಗೆ ಯಾವ ಯೋಗಾಭ್ಯಾಸಗಳು ಬೇಕು ಅದನ್ನು ಅವರಿಗೆ ಹೇಳಿಕೊಡ್ತಾ ಇದ್ದಾರೆ. ಈಗ ಈ ಯೋಗದ ಪ್ರಯೋಜನಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಪ್ರಯೋಜನಗಳಿದೆ ಈ ಯೋಗದಿಂದ? ಈ ಯೋಗದಿಂದ ಏನೆಲ್ಲ ಪ್ರಯೋಜನಗಳು ಅಂತ ಹೇಳಿದರೆ, ಈಗ ನೋಡಿ, ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಯೋಗ, ಈ ಯೋಗಾಭ್ಯಾಸದಿಂದ ನಮ್ಮ ಶರೀರಕ್ಕೂ ಕೂಡ ಇದರಿಂದ ಅನುಕೂಲವಾಗ್ತಾ ಇದೆ. ಅದರ ಜೊತೆಗೆ ನಮ್ಮ ಈ ಮಾನಸಿಕವಾದಂಥ ಈಗೆಲ್ಲ ನೀವು ನೋಡ್ತಾ ಇರ್ಬೋದು, ಈಗೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಜೀವನ ಶೈಲಿಯಿಂದ ಬರ್ತಕ್ಕಂತಹ ರೋಗಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬೇಕಾಗಿ ಈಗ ಆಯುಷ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಜನಗಳಿಗೆ ಹೆಚ್ಚಿನ ರೋಗಗಳು ಜೀವನ ಶೈಲಿಯಿಂದ ಬರ್ತಾ ಇದೆ. ಒಂದು 80% ರೋಗಗಳನ್ನು ನಾವು ನಮ್ಮ ಜೀವನ ಶೈಲಿ ಬದಲಾವಣೆಯಿಂದಲೇ ಮತ್ತು ಆಹಾರ ಶೈಲಿ ಬದಲಾವಣೆಯಿಂದಲೇ ನಾವು ತಡೆಗಟ್ಟಬಹುದು. ಅದೇ ರೀತಿ ಈ ಜೀವನ ಶೈಲಿ ನಿರ್ವಹಣೆ, ಅದರ ಜೊತೆಗೆ ನಮ್ಮ ಆಹಾರ ಶೈಲಿಯಲ್ಲಿ ನಿರ್ವಹಣೆ ಜೊತೆಗೆ ಈ ಯೋಗವನ್ನು ಕೂಡ ನಾವು ದಿನದಲ್ಲಿ ಅಭ್ಯಾಸ ಮಾಡಿದರೆ, ಒಂದು ಅರ್ಧ ಗಂಟೆ ಬೇರೆ ಬೇರೆ ಆಸನಗಳಿರಬಹುದು, ಪ್ರಾಣಾಯಾಮಗಳಿರಬಹುದು, ಮುದ್ರೆಗಳಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಒಂದು ಬೆಳಿಗ್ಗೆ 1/4 ಗಂಟೆ, ರಾತ್ರಿ ಸಂಜೆ 1/4 ಗಂಟೆ ಅಭ್ಯಾಸ ಮಾಡಿದರೆ ನಮಗೆ ನಮ್ಮ ಶಾರೀರಿಕ ಹಾಗೂ ಮಾನಸಿಕವಾಗಿ ನಾವು ಆರೋಗ್ಯವಂತರಾಗಿ ದೀರ್ಘಾಯುಷ್ಯದಿಂದ ನಾವು ಬಾಳಬಹುದು. ಈಗ ಪ್ರತಿಯೊಬ್ಬರು ಪ್ರತಿಯೊಂದು ಆಸನವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಅವರಿಗೋಸ್ಕರ ಇಂಥದ್ದೇ ಆಸನಗಳು ಅಂತ ವಯಸ್ಸಿನಿಗೆ ಅನುಗುಣವಾಗಿ ಅಥವಾ ಅವರ ಒಂದು ದೇಹ ಪ್ರಕೃತಿಗೆ ಅನುಗುಣವಾಗಿ ಏನಾದರೂ ಇರ್ತದೆ, ಹೇಗೆ? ಹೌದು, ಖಂಡಿತವಾಗಿ. ಈಗ ನೋಡಿ, ಯೋಗಾಸನದಲ್ಲಿ ಹಲವಾರು ಆಸನಗಳನ್ನು ಹೇಳಿಕೊಟ್ಟಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಎಲ್ಲ ಆಸನಗಳನ್ನು ಮಾಡಲಿಕ್ಕಾಗೋದಿಲ್ಲ. ಈಗ ಸಣ್ಣ ಮಕ್ಕಳಿಂದ ಹಿಡಿದು ಎಷ್ಟೋ ವಯಸ್ಸಿನವರಿಗೂ ಕೂಡ ಯೋಗಾಭ್ಯಾಸ ಮಾಡಬಹುದು. ಆದರೆ ವಯಸ್ಸು, ಅವರದ್ದು ಆರೋಗ್ಯ, ಇದಕ್ಕೆಲ್ಲ ಅನುಗುಣವಾಗಿ ಅವರು ಮಾಡ್ತಕ್ಕಂತಹ ಬೇರೆ ಬೇರೆ ಯೋಗಾಭ್ಯಾಸಗಳನ್ನು ನಮ್ಮ ಯೋಗ ತಜ್ಞರು ಡಿಸೈನ್ ಮಾಡ್ತಾರೆ. ಈಗ ಯೋಗ ಕೂಡ ನಾವು ಯೂಟ್ಯೂಬಲ್ಲಿಯೋ ಇಲ್ಲದಿದ್ದರೆ ಬೇರೆ ಟಿ ವಿಯಲ್ಲಿ ನೋಡಿಯೋ ಯೋಗಾಭ್ಯಾಸ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಸರಿಯಾದ ಗುರುಗಳಿಂದ ನಿರ್ದೇಶನ, ಅವರಿಂದ ತರಬೇತಿಯನ್ನು ಪಡೆದು ನಾವು ನಿತ್ಯವಾಗಿ ಯೋಗಾಸನವನ್ನು ಮಾಡೋದು ಒಳ್ಳೆಯದು. ಅದಕ್ಕೆ ನಮಗೆ ಬೇಕಾದಂಥದ್ದೇ ಯೋಗಾಸನ, ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಯೋಗಾಸನವನ್ನು ನಮ್ಮ ಯೋಗ ತಜ್ಞರು ಡಿಸೈನ್ ಮಾಡಿ ಕೊಡ್ತಾರೆ. ಈಗ ಸಾಮಾನ್ಯವಾಗಿ ಏನಾಗ್ತದೆ, ಇತ್ತೀಚಿನ ದಿನಗಳಲ್ಲಿ ಜನರು ಒಂದು ರೀತಿ ಅವರ ಜೀವನ ಶೈಲಿ ಬದಲಾಗಿರ್ತದೆ, ಅವರು ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಇಂತಹ ಒತ್ತಡ ನಿರ್ವಹಣೆಗೆ ಯೋಗ ಏನಾದರೂ ಸಹಾಯ ಮಾಡುತ್ತಾ, ಮತ್ತು ಅವರು ಯಾವ ರೀತಿಯಾಗಿ ಯೋಗವನ್ನು ಮಾಡಬಹುದಾಗುತ್ತೆ? ಈಗ ಖಂಡಿತವಾಗಿಯೂ ಈ ವರ್ಷ ಯೋಗ ಧನುಷ್ ಅಂತ ಹೇಳಿದರೆ ವೈಬ್ರೇಕ್ ಯೋಗ ಬ್ರೇಕ್ ಅಥವಾ ವಿರಾಮ ಯೋಗ ಅಂತ ಹೇಳಿ ಈಗ ಆಯುಷ್ ಮಂತ್ರಾಲಯ
ಪರಿಚಯಿಸಿದೆ. ಈಗ ನಮ್ಮ ಜಿಲ್ಲೆಗಳಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ಅಂದರೆ ಹೆಚ್ಚಿನ ಉದ್ಯೋಗಿಗಳಿರುವಲ್ಲಿ ಉದ್ಯೋಗಿಗಳಿಗೆ ಈಗ ನೋಡಿ ಅವರು ಕೂತ್ಕೊಂಡೇ ಕೆಲಸ ಮಾಡಬೇಕಾಗ್ತದೆ. ದಿನದ ಸಾಧಾರಣ 7ರಿಂದ 8 ಗಂಟೆ ಕೂತ್ಕೊಂಡು ಕೆಲಸ ಮಾಡಬೇಕು. ಮತ್ತು ಈಗದ್ದು ಉದ್ಯೋಗಗಳು ಕೂಡ ತುಂಬ ಒತ್ತಡದಿಂದ ಕೂಡಿರ್ತದೆ. ಸಾರ್ವಜನಿಕರು ಕೂಡ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆಯವರು ಎಲ್ಲರೂ ಕೂಡ ಇವತ್ತು ಒತ್ತಡದ ಜೀವನ ಶೈಲಿಯಲ್ಲಿಯೇ ಜೀವನವನ್ನು ಸಾಗಿಸಬೇಕಾಗ್ತದೆ. ಇದಕ್ಕೆ ಒಂದು ಕೆಲಸದ ಸ್ಥಳಗಳಲ್ಲಿ ಕೂತುಕೊಂಡು ಒಂದು 5 ನಿಮಿಷ ಮಾಡತಕ್ಕಂತಹ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಪರಿಚಯಿಸಿದೆ. ಇದನ್ನು ನಾವು ವಿವಿಧ ಸಂಸ್ಥೆಗಳಲ್ಲಿ ಈ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಕಳೆದ ಒಂದು 10-15 ದಿವಸಗಳಿಂದ ಬೇರೆ ಬೇರೆ ಸಂಸ್ಥೆಗೆ ನಮ್ಮ ಯೋಗ ತಜ್ಞರು, ನಮ್ಮ ಯೋಗ ಕಾಲೇಜಿನ ಕಲಿಕಾ ವೈದ್ಯರುಗಳೆಲ್ಲ ಹೋಗಿ ಅಲ್ಲಿ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಕೆಲಸದ ಮಧ್ಯೆ ಒಂದು 5 ನಿಮಿಷ ನೀವು ಈ ಯೋಗ ಬ್ರೇಕನ್ನು ತಗೊಂಡ್ರೆ ನೀವು ಅಲ್ಲಿ ಡಿಸ್ಟ್ರೆಸ್ ಆಗ್ತೀರಿ, ಒತ್ತಡದಿಂದ ಮುಕ್ತರಾಗಿ ರಿಲ್ಯಾಕ್ಸ್ ಆಗಿ ಮತ್ತೆ ನಿಮಗೆ ಕೆಲಸವನ್ನು ಮಾಡುವಂತಹ ಪುನಶ್ಚೇತನವನ್ನು ಇದು ತುಂಬುತ್ತದೆ. ಇದರಿಂದ ನೀವು ಮುಂದೆ ಚೈತನ್ಯಯುತವಾಗಿ ಕೆಲಸಗಳನ್ನು ದಿವಸ ಮಾಡ್ಬೋದು. ಇದನ್ನು ನೀವು ದಿವಸ 1-2 ಸಲ ಬೆಳಿಗ್ಗೆ ಮತ್ತು ಸಂಜೆ ಮಧ್ಯಾಹ್ನ ಹೊತ್ತು ಇದನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಒತ್ತಡರಹಿತವಾದಂತಹ ವೃತ್ತಿಯನ್ನು ನಾವು ನಿರ್ವಹಿಸಬಹುದು. ಈಗ ಈ ಶಾಲಾ ಕಾಲೇಜುಗಳಲ್ಲಿ ಅಂದರೆ ಅವರಿಗೆ ಸಣ್ಣ ವಯಸ್ಸಿನಿಂದಲೇ ಯೋಗವನ್ನು ಅಭ್ಯಾಸ ಮಾಡೋದಕ್ಕೆ ಅಥವಾ ಯೋಗದ ಪ್ರಚಾರ ಮಾಡೋದಕ್ಕೆ ಏನಾದರೂ ಕಾರ್ಯಕ್ರಮಗಳು ನಡೀತಾ ಇದೆಯಾ? ಹೌದು, ಸರ್ಕಾರ ಈಗಾಗಲೇ ಪಠ್ಯಪುಸ್ತಕಗಳಲ್ಲಿ ಕೂಡ ಈ ಯೋಗವನ್ನು ಪರಿಚಯಿಸಿದೆ. ಮತ್ತು ಯೋಗದಲ್ಲಿ ಹೀಗೆ ನೋಡಿ, ಈಗ ಕ್ರೀಡಾ ಚಟುವಟಿಕೆಗಳು PET ಅಂತ ಹೇಳ್ತೇವೆ, PETಯಲ್ಲಿ ಈಗ ಯೋಗವನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಯೋಗದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ನಿರಂತರವಾದಂತಹ ಅವರಿಗೆ ತರಬೇತಿ ಕಾರ್ಯಕ್ರಮಗಳು ನಡೀತದೆ. ಈ ವರ್ಷದ್ದು ಯೋಗದ ಬಗ್ಗೆ ಹೇಳಬೇಕಿದ್ರೆ, ಈ ವರ್ಷದ್ದು ಪೂರ್ವಭಾವಿಯಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಸರ್ಕಾರ ನಿಗದಿಪಡಿಸಿದೆ. ಅಂದರೆ ಈಗ ಒಂದು ವೈಬ್ರೇಕ್ ಯೋಗ, ಈ ವೈಬ್ರೇಕ್ ಯೋಗ ಅಂತ ಹೇಳಿದರೆ ಈಗಾಗಲೇ ನಾನು ಹೇಳಿದೆ ಯೋಗ ವಿರಾಮ, ಯೋಗ ಬ್ರೇಕ್ ಉದ್ಯೋಗಿಗಳಿಗೆ ಈ ಕಾರ್ಯಕ್ರಮವನ್ನು ಪರಿಚಯಿಸಿದೆ. ವಿವಿಧ ಕಂಪನಿಗಳಲ್ಲಿ, ವಿವಿಧ ಆಫೀಸ್ಗಳಲ್ಲಿ ಇದನ್ನು ನಮ್ಮ ತಜ್ಞರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಯೋಗ ಹರಿತ್ ಅಂತ ಇನ್ನೊಂದು ಕಾರ್ಯಕ್ರಮಗಳನ್ನು ಈ ವರ್ಷ ನಾವು ಈಗಾಗಲೇ ಅನುಷ್ಠಾನಗೊಳಿಸಿದ್ದೇವೆ. ಒಂದು ಸ್ವಚ್ಛತಾ ಕಾರ್ಯಕ್ರಮ, ಅದರ ಜೊತೆಗೆ ಯೋಗಾಸನ ಕಾರ್ಯಕ್ರಮ, ಮತ್ತೊಂದು ಗಿಡ ನೆಡುವಂಥದ್ದು, ನಮ್ಮ ಅರಣ್ಯವನ್ನು ಬೆಳೆಸುವಂತಹ ಕಾರ್ಯಕ್ರಮ. ಇದನ್ನು ಜಿಲ್ಲೆಯಲ್ಲಿ ಕೆಲವೊಂದು ಕಡೆಗಳಲ್ಲಿ ನಾವು ಈಗಾಗಲೇ ಅನುಷ್ಠಾನಗೊಳಿಸಿದ್ದೇವೆ. ಮತ್ತು ಜಿಲ್ಲೆಗೊಂದು ಯೋಗ ಪಾರ್ಕ್ ಈಗ ನಮ್ಮ ಆಯುಷ್ ಇಲಾಖೆಯ ಒಂದು 8 ಎಕರೆ ಜಾಗ ಬಳ್ಕುಂಜೆಯಲ್ಲಿ ಇದೆ. ಅಲ್ಲಿ ನಮ್ಮದು ಬಳ್ಕುಂಜೆ ಆಯುಷ್ಮಾನ್ ಆರೋಗ್ಯ ಮಂದಿರದ ಸುತ್ತಮುತ್ತಲಿರುವಂಥ ಈ ಜಾಗದಲ್ಲಿ ಈಗಾಗಲೇ ನಾವು ಔಷಧೀಯ ವನವನ್ನು ಬೆಳೆಸಿದ್ದೇವೆ. ಅಲ್ಲಿ ಈಗ ಯೋಗದ ನಿರಂತರವಾದಂತಹ ತರಬೇತಿ ಕೊಡುವಂತಹ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಕೂಡ ಈ ಯೋಗವನ್ನು ಪರಿಚಯಿಸಬೇಕು ಅಂತ ಹೇಳಿ ವಿವಿಧ ರಸಪ್ರಶ್ನೆ ಕಾರ್ಯಕ್ರಮಗಳಿರ್ಬೋದು, ವಿವಿಧ ಕಾಂಪಿಟಿಷನ್ಸ್ಗಳಿರ್ಬೋದು, ಇಂಥ ಕಾರ್ಯಕ್ರಮಗಳನ್ನು ಯುವಜನರಿಗೆ ತಲುಪಿಸಬೇಕು ಅಂತ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಇದನ್ನು ಆಯೋಜಿಸ್ತಾ ಇದ್ದೇವೆ. ಮತ್ತು ಕೊನೆಯದಾಗಿ ಈ ವರ್ಷ ಯೋಗ ಸಂಗಮ ಕಾರ್ಯಕ್ರಮ, ಯೋಗ ಸಂಗಮ ಅಂತ ಹೇಳಿದರೆ ಆವತ್ತಿನ ದಿನದ ಕಾರ್ಯಕ್ರಮ 21ನೇ ಜೂನ್ ನಡೀತಕ್ಕಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಯೋಗ ಸಂಗಮ ಅಂತ ಹೇಳ್ತೇವೆ. ಈ ಯೋಗ ಸಂಗಮ ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಕಡೆಗಳಲ್ಲಿ ನಡೀಲಿಕ್ಕಿದೆ. ಸೊ ಇದರದ್ದು ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನಾನು ಈಗಾಗಲೇ ನಿಮಗೆ ಆರಂಭದಲ್ಲಿ ತಿಳಿಸಿದ ಹಾಗೆ, ನಮ್ಮ ಭಾರತೀಯ ಒಂದು ಚಿಕಿತ್ಸಾ ಪದ್ಧತಿ ಶಾರೀರಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಿರಲಿಕ್ಕೆ ಬೇಕಾಗಿ ನಮ್ಮ ಹಿರಿಯರು ಆಚರಿಸ್ತಾ ಇದ್ದಂತಹ ಈ ಯೋಗ ಪದ್ಧತಿಯನ್ನು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಬಾಳಬೇಕು ಅಂತ ನಮ್ಮ ಇಲಾಖೆಯ, ನಮ್ಮ ಪ್ರಧಾನಮಂತ್ರಿಗಳ ಎಲ್ಲರದ್ದು ಕೂಡ ಉದ್ದೇಶ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಜೂನ್ 21ರಂದು ಆಯೋಜನೆ ಮಾಡ್ತಾ ಇದ್ದೇವೆ. ಸರ್, ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ಯೋಗ ದಿನದ ಸಂದರ್ಭದಲ್ಲಿ ನಿಮ್ಮ ಸಂದೇಶ ಏನು? ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದು ಏನಂತ ಹೇಳಿದರೆ, ಯೋಗ ಅಭ್ಯಾಸ ಮಾಡಬೇಕಾದಂಥದ್ದು ಬಹಳ ನಮ್ಮ ಈ ಕೆಲಸದ ಒತ್ತಡದ ಎಲ್ಲ ಸಮಯಗಳ ಮಧ್ಯೆ ಸ್ವಲ್ಪ ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಸ್ವಯಂ ಆರೋಗ್ಯವನ್ನು ನಾವು ರಕ್ಷಣೆ ಮಾಡಿದರೆ, ಆರೋಗ್ಯ ಇದ್ದರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೇವೆ. ಆರೋಗ್ಯ ಇದ್ದರೆ ಏನು ಕೆಲಸಗಳನ್ನು ಕೂಡ ನಾವು ಮಾಡ್ಬೋದು. ಅದಕ್ಕಾಗಿ ನಾವು ದಿನದ ಒಂದು ಕನಿಷ್ಠ
ಒಂದು 15 ನಿಮಿಷ ಈ ಯೋಗಾಭ್ಯಾಸ, ಯೋಗಾಸನ ಮತ್ತು ಇದರಲ್ಲಿ ಪ್ರತಿಯೊಂದು ನಿಯಮ, ಪ್ರಾಣಾಯಾಮವನ್ನು ಮಾಡ್ಬೋದು, ಪಥ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಈ ಅಷ್ಟಾಂಗ ಯೋಗವನ್ನು ನಿಮಗೆ ಲಭ್ಯ ಇರತಕ್ಕಂತಹ ಎಲ್ಲೆಲ್ಲಿ ನಿಮ್ಮ ಏರಿಯಾ ಇವಾಗ ಜಿಲ್ಲೆಯಾದ್ಯಂತ ಯೋಗ ತರಬೇತುದಾರರಿದ್ದಾರೆ. ಯೋಗ ತರಬೇತುದಾರರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸರಿಯಾದ ಗುರುಗಳಿಂದ ಕಲಿತುಕೊಂಡು ಯೋಗಾಭ್ಯಾಸವನ್ನು ಮಾಡಿ ಆರೋಗ್ಯವಂತರಾಗಿ, ಈ ಪ್ರತಿಯೊಂದು ಆರೋಗ್ಯವಂತ ಪ್ರಜೆ ಕೂಡ ನಮ್ಮ ದೇಶದ ಆಸ್ತಿ. ಈ ಪ್ರತಿಯೊಬ್ಬರ ಆರೋಗ್ಯಕ್ಕಾಗಿ ಕೂಡ ನಮ್ಮ ಸರ್ಕಾರ ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡ್ತಾಯಿದೆ. ನಾವೆಲ್ಲರೂ ಕೂಡ ಆರೋಗ್ಯವಂತರಾದರೆ ಈ ಆರೋಗ್ಯಕ್ಕಾಗಿ ವ್ಯಯಿಸುವಂಥ ವೆಚ್ಚವನ್ನು ಕೂಡ ಕಡಿಮೆ ಮಾಡಬಹುದು. ಮತ್ತು ಪ್ರತಿಯೊಬ್ಬ ಆರೋಗ್ಯವಂತ ಪ್ರಜೆ ಕೂಡ ದೇಶದ ಆಸ್ತಿ. ಹಾಗಾಗಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಆರೋಗ್ಯವಂತರಾಗಿ ದೀರ್ಘಾಯುಷ್ಯಗಳಾಗಿ ಬಾಳಿ ಅಂತ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಆಯುಷ್ ಇಲಾಖೆಯ ಪರವಾಗಿ ಎಲ್ಲರಿಗೂ ಕೂಡ ಹಾರೈಸ್ತೇನೆ. ಅಂದರೆ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಯೋಗವನ್ನು ಅಭ್ಯಾಸ ಮಾಡಬಹುದು, ಆದರೆ ಗುರುಮುಖೇನ ಮಾಡಿದರೆ ಅದು ಇನ್ನೂ ಒಳ್ಳೆಯದು. ಖಂಡಿತವಾಗಿ, ಹೌದು. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತು ಯೋಗ ದಿನದ ಮಹತ್ವದ ಕುರಿತು ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು, ಕೃತಜ್ಞತೆಗಳು.